ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾವು ರೀಸೆಂಟಾಗಿ ಕಾಶಿಗೆ ಹೋದಾಗ, ಕುಂಭಮೇಳಕ್ಕೆ ಅಂತ ಹೋದಾಗ ನೇರವಾಗಿ ನಾವು ಮೊದಲಿಗೆ ಕಾಶಿಗೆ ಹೋದ್ವಿ. ಕಾಶಿಯಲ್ಲಿ ನಿಮಗೆ ಗೊತ್ತಿದೆ, ಅಲ್ಲಿ ವಿಶ್ವಪ್ರಸಿದ್ಧವಾದ ಮೂರು ಒಂದು ಸಂಗತಿಗಳನ್ನು ನೋಡ್ಬೋದು. ಒಂದು ಗಂಗಾ ಮಾತೆಗೆ ಮಾಡುವಂಥ ಒಂದು ಆರತಿ ಆಗಿರ್ಬೋದು, ಮತ್ತು ನಂತರ ಅಲ್ಲಿರುವ ಒಂದು 7-8 ಘಾಟ್ಗಳಂದರೆ ಹೆಣಗಳನ್ನು ತಂದು ಅಲ್ಲಿ ಸುಟ್ಟರೆ ಒಂದು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ವಾಡಿಕೆ ಇದೆ, ಅದೊಂದು. ಮತ್ತು ಮೂರನೇದು ಬಂದು ಅಲ್ಲಿನ ದೇವಸ್ಥಾನಗಳು ಅಂತೂ ನೂರಾರು ದೇವಸ್ಥಾನಗಳಿವೆ, ಹೆಜ್ಜೆಗೂ ಒಂದು ದೇವಸ್ಥಾನ ಸಿಗುತ್ತೆ. ಮತ್ತು ಇಲ್ಲಿನ ಕಾಶಿಲಿ ಇನ್ನೊಂದು ವಿಚಿತ್ರ ಅಂತಂದರೆ, ಕಾಶಿಲೇ ಯಾಕೆ ಹೆಣನ ತಂದು ಸುಡ್ತಾರೆ ಗೊತ್ತಾ ನಿಮಗೆ? ಮತ್ತು ಕಾಶಿಲಿ ಹೆಣ ಸುಟ್ಟರೆ ಅಲ್ಲಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದ್ರ ಹಿಂದೆ ಒಂದು ಕತೆ ಇದೆ. ಆ ಕಥೆನ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಏನಪ್ಪ ಅಂತಂದರೆ, ಶಂಕರ ಮತ್ತು ಪಾರ್ವತಿ ಅಲ್ಲಿಗೆ ಸ್ನಾನ ಮಾಡೋಕ್ಕೆ ಅಂತ ಕಾಶಿಗೆ ಬಂದಿರ್ತಾರೆ. ಆ ಬಂದ ಸಮಯದಲ್ಲಿ ಶಿವನ ಕಣ್ಣಲ್ಲಿದ್ದ ಮಣಿ ಮತ್ತು ಪಾರ್ವತಿಯ ಒಂದು ಓಲೆ ಕಾಣೆಯಾಗ್ಬಿಡುತ್ತೆ, ಅಂದರೆ ಕಳೆದೋಗ್ಬಿಡುತ್ತೆ. ಆಗ ಶಿವ ಕೋಪ ಬಂದು ಕಾಶಿ ಸ್ಮಶಾನವಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಆ ಶಾಪ ಕೊಟ್ಟ ಒಂದು ಸಮಯದಲ್ಲಿ ವಿಷ್ಣುಗೆ ಅದು ಗೊತ್ತಾಗ್ಬಿಟ್ಟು ವಿಷ್ಣು ಮೀನಿನ ರೂಪದಲ್ಲಿ ಬಂದು ಮಣಿ ಮತ್ತು ಓಲೆಯನ್ನು ಹುಡುಕೊಡ್ತಾನೆ ಶಿವನಿಗೆ. ಮತ್ತು ಆ ಶಿವನನ್ನು ಕೇಳ್ತಾನೆ, ನೀನೀಗೆ ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಟ್ರೆ ಕಾಶಿಗೆ ಯಾರು ಬರ್ತಾರೆ ಅಂತ. ಆಗ ಶಂಕರ ಹೇಳ್ತಾರೆ, ಇಲ್ಲಿ ಯಾರನ್ನು ಸುಡ್ತಾರೋ ಅವರಿಗೆ ನೇರವಾಗಿ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ. ಅದೇ ಕಾಶಿಯಲ್ಲಿರೋ ಮಣಿಕರ್ಣಿಕಾ ಘಾಟ್ ಅದು ಮಣಿಕರ್ಣಿಕಾ ಘಾಟ್ ಒಂದು ತುಂಬ ಫೇಮಸ್ ಘಾಟು. ಹರಿಶ್ಚಂದ್ರ ಘಾಟ್ ಬಿಟ್ಟರೆ ನೆಕ್ಸ್ಟು ಮಣಿಕರ್ಣಿಕಾ ಘಾಟೇ ಸಿಗೋದು. ಮಣಿಕರ್ಣಿಕಾ ಘಾಟ್ ಬಂದು ನಿಮಗೆ ದೇವಸ್ಥಾನಕ್ಕೆ ತುಂಬ ಹತ್ತಿರವಾಗಿದೆ. ಕಾಶಿ ದೇವಸ್ಥಾನಕ್ಕೆ ತುಂಬ ಹತ್ತಿರವಾಗಿ ನಿಮಗೆ ಸಿಗೋವಂಥ ಘಾಟ್ ಅಂದರೆ ಅದು ಮಣಿಕರ್ಣಿಕಾ ಘಾಟು. ಅಲ್ಲಿ ನಾವು ನೋಡಿದ ಪ್ರಕಾರ ಒಂದು 10 ನಿಮಿಷಕ್ಕೆ ಹೆಚ್ಚು ಕಮ್ಮಿ ಒಂದು 5-6 ಹೆಣಗಳನ್ನು ಸುಡೋದನ್ನು ನಾವು ನೋಡಿದ್ವಿ. ಅಲ್ಲಿ ಹೋದ್ರೆ ನಿಮಗೆ ವೈರಾಗ್ಯ ಅನ್ನೋದು ನಿಮ್ಮನ್ನು ಹತ್ರಕ್ಕೂ ಸುಳಿಯಲ್ಲ, ಆ ಥರ ಓಡೋಗ್ಬಿಡುತ್ತೆ ಅನ್ನೋದು ನಾನು ಕಂಡ್ಕೊಂಡಂಥ ಒಂದು ವಿಷಯ. ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಮನುಷ್ಯ ಹುಟ್ಟಿದಾಗ ಹೆಸರಿಗಾಗಿ ಹೊಡೆದಾಡ್ತಾನೆ. ಮತ್ತು ಬೆಳೀತಾ ಹಣ, ಆಸ್ತಿ, ಹೆಣ್ಣು, ಮಣ್ಣು ಅಂತ ಜೊತೆಗೆ ಜಾತಿ, ಮಡಿ, ಮೈಲಿಗೆ ಅಂತ ಓಡಾಡ್ತಾನೆ. ಆದರೆ ಕೊನೆಗೆ ಅವನು ಸತ್ತಾಗ ಮಾತ್ರ ಅವನ ಜೊತೆಗೆ ಬರೋದು ಸುಡೋ ಕಟ್ಟಿಗೆ. ಮತ್ತು काशी को कहते काशी मोक्षम द्वारा परम सुखम। काशी मोक्ष का द्वार है, भगवान शिव की नगरी है, ये धर्म की नगरी है। यहाँ धर्म होता है, अच्छे कर्म होते हैं। यहाँ पे पूरा सराउंडिंग ये भगवान शिव की नगरी है ना, ये मोक्ष द्वार है। ये जो यहाँ पे मरने के बाद जो मोक्ष होते हैं इनको परम सुख मिलता है, भगवान शिव के नगरी से है। इसीलिए इसको कहते हैं काशी मोक्षम द्वारम परम सुखम। काशी मोक्ष का द्वार है, यहाँ मरने वाले जो स्वर्ग में स्थान मिलता है। ये भगवान शिव की नगरी त्रिशूल पे टिकी है। यहाँ पे कोई दिक्कत नहीं होता है, भगवान शिव सुखमय है, आनंदमय है। ओके, थैंक यू भैया। हर हर महादेव, जय श्री शंकर। नमः शिवाय।